ಹಾಯ್ ಫ್ರೆಂಡ್ಸ್, ರಾಜ್ ಎಲೆಕ್ಟ್ರಿಕಲ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಶಾಪ್ಗೆ ಬಂದು ಒಂದು 10 HP AFF ಕಂಪ್ನಿದೊಂದು ಮೋಟ್ರ್ ಬಂದಿತ್ತು. ಲಾಸ್ಟ್ ಟೈಮ್ ನಾವೇ ವೈಂಡಿಂಗ್ ಮಾಡಿದ್ವಿ 2 ವರ್ಷದ ಹಿಂದೆ. ಮೋಟ್ರ್ ಸಿಂಗಲ್ ಆಗಿ ಸುಟ್ಟೋಗಿತ್ತು. ಸೊ ಈಗ ಇದು ಬಂದು 1440 RPM ಬರುತ್ತೆ. ಇದು 2 ಪ್ಯಾರಲಲ್ ಕನೆಕ್ಷನ್ ಬರುತ್ತೆ. 2 ಪ್ಯಾರಲಲ್ ಕನೆಕ್ಷನ್ ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು F ಕ್ಲಾಸ್ ಪೇಪರ್ ಬಳಸ್ತಿದ್ದೀವಿ, F ಕ್ಲಾಸ್ 10 ಬಳಸ್ತಾ ಇದ್ದೀವಿ. ಹಾಗಾಗಿ ನೋಡಿ, ಕಾಯಿಲ್ ಮಾಡ್ಕೊಂಡಿದ್ದೀವಿ. ಆಪಲ್ ವೇರ್ ಬಳಸ್ತಾ ಇದ್ದೀವಿ ನಾವು. 12 ಕಾಯಿಲ್ ಬರುತ್ತೆ ನೋಡಿ. ಇಲ್ಲಾರಿದೆ. ಬನ್ನಿ ವೈಂಡಿಂಗ್ ಸ್ಟಾರ್ಟ್ ಮಾಡೋಣ. ಡಬಲ್ ಏರ್ ಬರುತ್ತೆ ವೈಂಡಿಂಗ್ ಇದು ನೋಡಿ ಫ್ರೆಂಡ್ಸ್. ಈಗ ಇನಿಷಿಯಲಿ 4 ಕಾಯಿಲ್ ಹಾಕಿದ್ದೀವಿ. ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕೆಲವು ಸಣ್ಣ ಸ್ಟೆಪ್ಗಳನ್ನ ಹೇಳಿದ್ರೆ ನಾವು ಹೇಳ್ತೀವಿ ನೋಡಿ. ಇದು ಪಾಲ್ಟೇಷನ್ ಪೇಪರು. ಈ ಪಾಲ್ಟೇಷನ್ ಪೇಪರ್ ನಾವು ಇಲ್ಲಿಂದ ಕಂಪ್ಲೀಟಿಂಗ್ ಶುರುವಾಗುತ್ತೆ ನೋಡಿ. ಇದು 3ನೇ ಕಾಯಿಲಿದ್ದು. 3ನೇ ಕಾಯಿಲಲ್ಲಿ ಈ ಥರ ಸ್ಟಾರ್ಟಿಂಗ್ ಒಂದು ಕಾಯಿಲು ಮತ್ತೆ ತೆಗಿಬೇಕು, ಮತ್ತೆ ಕೂರಿಸ್ತೀವಿ. ಇಷ್ಟು ಮತ್ತೆ ತೆಗೆದು ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಡಬಲ್ ಏರ್ ಕಂಪ್ಲೀಟ್ ಆಗಿ ಆಗ್ತಾ ಹೋಗುತ್ತೆ. ನಾವು ಇಲ್ಲಿಂದ 4ನೇ ಕಾಯಿಲಿಂದ ನಾವು ಪಾಲ್ಟೇಷನ್ ಪೇಪರ್ ಹಾಕ್ತೀವಿ, 3ನೇ ಕಾಯಿಲಿಂದ ಹಾಕೋದಿಲ್ಲ, ಆಯಿತಾ. ಮತ್ತೆ ತೆಗಿಯೋದ್ರಿಂದ ಒಂದು ಕಾಯಿಲ್ ತೆಗಿಯೋದ್ರಿಂದ ಹಾಕೋದಿಲ್ಲ. ಎಲ್ಲ ಕಾಯಿಲ್ಗಳನ್ನ ನೋಡಿ ಈ ಥರ ಸೇರಿಸಿ ಕಟ್ತೀವಿ. ಹಾಗಾಗಿ ನಿಮಗೆ ಅವಾಗ ನೀವು ಜಾಯಿಂಟ್ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ, ಅದು ಕೌಂಟಿಂಗ್ ಮಿಸ್ ಆಗೋದಿಲ್ಲ. ನಮ್ಮ ವೀಡಿಯೋನ ಪೂರ್ತಿ ನೋಡಿ. ಈ ಥರ ನಾವು ಕಟ್ತೀವಿ. ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟು ನಿಮಗೆ ಒಂದು ಕೌಂಟಿಂಗ್ ಕರೆಕ್ಟಾಗಿ ಸಿಗುತ್ತೆ. ನಾನು ಲಾಸ್ಟಲ್ಲಿ ನಿಮ್ಮ ವೀಡಿಯೋ ಮಾಡಿ ತೋರಿಸ್ತೀನಿ. ಜೊತೆಗೆ ಈ ಥರ ಸ್ಲೀವ್ಗಳನ್ನ ಹಾಕೊಳ್ಳಿ ನೋಡಿ. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು ಸ್ಲೀವ್ ಹಾಕ್ಬಿಟ್ರೆ ಆಯಾ ಲೀಡು ಆಯಾ ಕಾಯಿಲಲ್ಲೇ ಇರುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ ನೋಡಿ. ಈ ಕಾಯಿಲ್ಗಳು ಅವಾಗಲೇ ಕೂರಿಸಿದ್ವಲ್ಲ, ಅವನ್ನೆಲ್ಲ ಎತ್ತಿ ಕಟ್ಟಿದ್ದೀವಿ. ಇದರಲ್ಲಿ ಒಂದು ಸಣ್ಣದೇನಪ್ಪ ಅಂದ್ರೆ ನೋಡಿ, ಇಲ್ಲಿ ಈ ಥರ ನಾಟ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ ನಾಟ್ ಇಲ್ಲಿರುತ್ತೆ, ಸೈಡಿಗೆ ಬಿಟ್ಕೊಂಡಿರ್ತೀವಿ. ಕಾಯಿಲ್ನ ತೆಗಿಯೋಂಥ ಕಾಯಿಲ್ಗಳು ಮಾತ್ರ ನಾಟ್ಗಳನ್ನ ಬಿಟ್ಕೊಂಡಿದ್ದೀವಿ. ಮಿಕ್ಕಿದ ಕಾಯಿಲ್ಗಳು ಯಾವನ್ನೂ ನಾವು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಕಟ್ ಮಾಡ್ತೀವಿ. 3 ಸೇರಿಸಿ ಒಟ್ಟಿಗೆ ಸೇರಿಸಿ ಕಟ್ಟಿಬಿಡ್ತೀವಿ. ಅದಾದಮೇಲೆ ನೋಡಿ, ಆ ನಾಟನ್ನು ಇಲ್ಲಿಂದ ಪುಷ್ ಮಾಡ್ಕೋಬೇಕು. ನೀವು ಇಲ್ಲಿಗೆ ಪುಷ್ ಮಾಡ್ಕೊಂಡು ಅದಾದಮೇಲೆ ನೀವು ಈ ಥರ ಸೇರಿಸಿ ಕಟ್ಕೋಬೇಕು ನೋಡಿ. ಇಲ್ಲಿ ಕಟ್ಟಿದ್ದೀನಿ ನೋಡಿ, 1.5 ಗಂಟೆ ಹಾಕಿ ಕಟ್ಟಿದ್ದೀನಿ. ಈಗ ನಾವು ನೆಕ್ಸ್ಟ್ 3 ಕಾಯಿಲ್ ಇಲ್ಲಿ ಕುತ್ಕೊಳ್ಳುತ್ತೆ. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 7 8 9 3 ಕಾಯಿಲು ಇಲ್ಲಿ ಕುತ್ಕೊಳ್ಳುತ್ತೆ ನೋಡಿ. ಎಲ್ಲ ಕಾಯಿಲು ಹಾಕಿ ಆಯಿತು. ಈಗ ಮೇಲೆ ಏನು ಕಟ್ಟಿದ್ದೀವಿ ಅವನ್ನ ಒಂದೊಂದಾಗಿ ಹಾಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಮುಗಿಸಿದ್ದೀವಿ. ಲಾಸ್ಟ್ ಕಾಯಿಲು ನೀವೊಂದು ಕಾಯಿಲ್ ಹಾಕ್ತಿದ್ದೀವಿ. ಅದಕ್ಕೊಂದು ಪಾರ್ಟೇಷನ್ ಪೇಪರ್ ಬರುತ್ತೆ, ಪೇಪರ್ ಕೂರಿಸಿದ್ದೀವಿ. ಓಕೆ, ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತಂದರೆ, ಈ ಪಾರ್ಟೇಷನ್ಗಳ ಮಧ್ಯೆ ನೋಡಿ, ಇಲ್ಲಿ ನಮ್ಮ ಬೆರಳಾಗಿ ತೋರಿಸ್ತಿದೆ ನೋಡಿ. ಈ ಪಾರ್ಟೇಷನ್ಗಳ ಮಧ್ಯೆ ಈ ಪೇಪರ್ಗಳಿದ್ದಾವೆ ನೋಡಿ. ಈ ಪೇಪರ್ಗಳು ಒಂದೊಂದು ಪೇಪರ್ ಅಂದರೆ ಈ ಪೇಪರ್ ಮತ್ತು ಈ ಪೇಪರ್ ಮಧ್ಯೆ 3 ಕಾಯಿಲ್ ಇರ್ತವೆ. ಈ 3 ಕಾಯಿಲಲ್ಲಿ 3 ಪೇಪರ್ ಇರಬೇಕು ನೋಡಿ. ಇಲ್ಲೊಂದಿದೆ, ಅದು ಒಳಗಡೆ ಇದೆ, ಕಾಣ್ತಾ ಇಲ್ಲ. ಇಲ್ಲೊಂದಿದೆ. ಪ್ರತಿಯೊಂದರಲ್ಲೂ ಅಷ್ಟೇ ನೋಡಿ, 3 ಪೇಪರ್ ಇರಬೇಕು. ಒಂದು ವೇಳೆ 2 ಅಥವಾ 1ರಲ್ಲಿ 4 ಸೇರ್ಕೊಂಡಿದ್ರೆ ನೋಡಿ, ಇದರಲ್ಲೂ ಇದೆ 1 2 3. ಅಥವಾ 2 ಅಥವಾ 4 ಸೇರ್ಕೊಂಡಿದ್ರೆ, ಒಂದ್ರಲ್ಲಿ 2 ಇದೆ, ಒಂದ್ರಲ್ಲಿ 4 ಸೇರ್ಕೊಂಡಿದೆ ಅಂತ ಅಂದರೆ ಅದು ನೀವು ನೋಡಿ, ಒಂದು ತಂತಿ ಅದಕ್ಕೆ ಹೋಗಿ ಶಾರ್ಟ್ ಆಗ್ಬಿಟ್ಟಿರುತ್ತೆ, ಅಂದರೆ ಸ್ಟಿಚ್ ಆಗ್ಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಗಮನಿಸ್ಕೋಬೇಕು. ಇದೇ ಸಣ್ಣ ಸ್ಟೆಪ್ಗಳು ಕೂಡ ಮೋಟ್ರ್ ಒಳ್ಳೆ ಲೈಫ್ ಕೊಡ್ತವೆ. ಬನ್ನಿ ಕಂಪ್ಲೀಟ್ ಮಾಡೋಣ. ಎಲ್ಲ ಕಾಯಿಲ್ಗಳನ್ನೂ ಕೂರಿಸಿ ಆಯ್ತು. ಈಗ ಪಾರ್ಟಿಷನ್ ಪೇಪರ್ನ ನಾವು ಒಂದು ಸ್ವಲ್ಪ ಇದನ್ನು ನೋಡಿ ಕಟ್ ಮಾಡ್ತೀವಿ. ಯಾಕೆಂದರೆ ಇದನ್ನ ಪೂರ್ತಿ ಬಿಡೋದಿಲ್ಲ ನಾವು. ಯಾಕೆಂದರೆ ನಾವು ಕತ್ರಿ ತಗೊಂಡು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ತೀವಿ. ಈ ಒಂದು ಪೇಪರ್ಗಳನ್ನೂ ಕೂಡ ಕಟ್ ಮಾಡ್ತೀವಿ, ಫಿನಿಶಿಂಗ್ ನೀಟಾಗಿ ಬರಲಿ ಅಂತ. ನೋಡಿ ಫ್ರೆಂಡ್ಸ್, ಒಂದು ಕಡೆ ಕಟ್ಟಿದ್ದೀವಿ ಆಲ್ರೆಡಿ. ಬಾಟಮಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲ ನೀಟಾಗಿ ಕಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಒಳ್ಳೆ ಫಿನಿಶಿಂಗ್ ಬಂದಿದೆ ನೋಡಿ. ಇದು ಸಿಂಬಿ ನೀಟಾಗಿ ಟೈಟ್ ಹೊಡ್ಕೋಬೇಕಿದು. ಈ ಥರ ಪ್ಲಾಸ್ಟಿಕ್ ಕ್ಯಾಮರಲ್ಲಿ ನೀಟಾಗಿ ದಾರ ಎಳ್ಕೊಂಡು ಟೈಟ್ ಹೊಡ್ಕೊಂಡು ಸ್ವಲ್ಪ ನೀಟಾಗಿ ತಟ್ಕೊಂಡು ಮಾಡ್ಕೋಬೇಕು. ಈ ಬಿದಿರಿನ ಕಡೆ ಏನು ಕೊಡಿತೀವಪ್ಪ ಅಂತಂದರೆ ನೋಡಿ, ಬೇರಿಂಗ್ ಏನಾರು ಹೋದಾಗ ಕೋರು ಉಜ್ಜುತ್ತೆ. ಉಜ್ಜಿದಾಗ
ವೈಂಡಿಂಗ್ ಹಾಳಾಗಬಾರ್ದು ಅಂತ ಕಡ್ಡಿ ಹೊಡಿತೀವಿ, ಗೋರ್ ಬೆಂಡ್ ಆಗಬಾರ್ದು ಅಂತ ಅಷ್ಟೇನೇನಿಲ್ಲ. ಇದು ಸೇಫ್ಟಿ ಪರ್ಪಸಾಗಿ ಮಾಡ್ತೀವಿ ನೋಡಿ. ಕೆಳಗಡೆ ಎಲ್ಲ ನೀಟಾಗಿ ಕಟ್ಟಿದ್ದೀವಿ. ಲೀಡ್ ಜಾಯಿಂಟ್ ಹಾಕಿದ್ದೀವಿ ನೋಡಿ, F ಕ್ಲಾಸ್ ಪೇಪರ್ ಬಳಸಿದ್ದೀವಿ ನೋಡಿ. ಇದು ತುದಿಗೆ ಹಾಕಿದ್ದೀವಿ ನೋಡಿ, 1 2 3 ಈ ಥರ ಇದೆ ಅಲ್ವಾ. ಇದರಲ್ಲಿ ಕಂಟಿನ್ಯೂಟಿ ಹೆಂಗೆ ಬರುತ್ತಪ್ಪ ಅಂದರೆ 1 1 4ಕ್ಕೆ ಬರುತ್ತೆ ಕಂಟಿನ್ಯೂಟಿ ನೋಡಿ, ಇಲ್ಲಿದೆ. ಮತ್ತು 2 5ಕ್ಕೆ ಬರುತ್ತೆ ಕಂಟಿನ್ಯೂಟಿ, 5 3 0. ಇದು ಒಂದು ಮೆಥಡು. ಇನ್ನೊಂದು ಸರಿ ಅದಕ್ಕೆ ಒಂದು ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಇದು ಮಾಡ್ಕೊಳ್ಳಿ. ಬನ್ನಿ ವಾರ್ನಿಷ್ ಹಾಕೋಣ.